ನಾವೀಗ ಬೆಳಿಗ್ಗೆನೇ ಎದ್ದುಕೊಂಡು ಸ್ನಾನ ಮಾಡಿಕೊಂಡು ರಾಮ ಮಂದಿರ ದರ್ಶನಕ್ಕೆ ಅಂತ ಬಂದ್ವಿ. ಲೇಟ್ ಆಗೋಯಿತು, 9 ಗಂಟೆ ಆಗಿಬಿಡ್ತು ಬರೋ ತನಕ. ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ಲಾಕರ್ ಫೆಸಿಲಿಟಿ ಇರುತ್ತೆ, ಅಲ್ಲಿ ಮೊಬೈಲನ್ನು ನಾವು ಇಡಬೇಕು. ನೀವೆಲ್ಲೂ ಅಂಗಡಿಯಲ್ಲಿ ಇಡ್ಲಿಕ್ಕೆ ಹೋಗಬೇಡ್ರಿ, ಅಂಗಡಿಯಲ್ಲಿ ಇಟ್ಟರೆ ನಿಮಗೆ ಮತ್ತೆ ಅಲ್ಲಿ ಅಮೌಂಟನ್ನು ತೊಗೊಳ್ತಾರೆ. ಬಟ್ ಅವರು ಮೊಬೈಲ್ ಇಡಲಿಕ್ಕೆ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಅವ್ರ ಹತ್ರ ಸಾಮಾನು ತೊಗೊಳ್ಬೇಕು. ಅದಕ್ಕೆ ನಿಮಗೆ 350 450 ಅಂತ ಎಲ್ಲ ಹೇಳ್ತಾರೆ. ಸೀದಾ ಹೋಗ್ರಿ, ಒಳಗಡೆನೇ ಲಾಕರ್ ಫೆಸಿಲಿಟಿ ಇರುತ್ತೆ. ಅಷ್ಟೇ ನನಗೆ ವಿಡಿಯೋ ಮಾಡಲಿಕ್ಕಾಗಿದ್ದು. ಅದಾದಮೇಲೆ ಇದು ಸಂಜೆ ನಾವು ಇದಕ್ಕೆ ಹನುಮಾನ್ ಗಡಿಗೆ ಬಂದಿದ್ದೀವಿ. ಅಲ್ಲೇ ಇದೆ, ಎರಡು ಒಂದೇ ಕಡೆ ಇದೆ, ಸ್ವಲ್ಪ ಬೇರೆ ರೂಟ್, ಬಟ್ ಒಂದೇ ರೋಡಿಗೆ ಇದೆ. ಸೊ ಹನುಮಾನ್ ಗಡಿ. ಮತ್ತು ಈ ಅಯೋಧ್ಯದಲ್ಲಿ ಫೇಮಸ್ ಲಡ್ಡು. ಎಲ್ಲ ಶಾಪ್ಸಲ್ಲೂ ನಿಮಗೆ ಬೇಸನ್ ಲಡ್ಡುಗಳು ಸಿಗುತ್ತೆ. ನಾನು ತೊಗೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿತ್ತು. ಮತ್ತು ನಾವು ತೊಗೊಂಡಿದ್ವಿ, ಯಾಕಂದರೆ ಜಾಸ್ತಿ ತೊಗೊಂಡಿಲ್ಲ, ಯಾಕಂದರೆ ಮನೆಗೆ ಹೋಗಲಿಕ್ಕೆ ಇನ್ನೂ ಒಂದು 4 ದಿನ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ತನಕ ಹಾಳಾಗಿಬಿಡುತ್ತೆ ಅಂತ ನಾವು ಅಲ್ಲಿ ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡ್ವಿ, ಯಾಕಂದರೆ ಅದು ಹಾಳಾಗಿಬಿಡುತ್ತೆ ಆಮೇಲೆ. ಸೊ ಹನುಮಾನ್ ಗಡೀಲಿ ಕೂಡ ರಶ್ ಇತ್ತು. ಸಂಜೆ ಟೈಮ್ ಆಗಿರೋದ್ರಿಂದ ಮತ್ತು ಶನಿವಾರ ಅಲ್ಲ, ಮಂಗಳವಾರ ಆಗಿರೋದ್ರಿಂದ ಜನ ಕೂಡ ರಶ್ ಆಗಿಯೇ ಇತ್ತು. ಆಮೇಲೆ ಇಲ್ಲಿ ತುಂಬ ಪ್ಲೇಸಸ್ ಇತ್ತು ಅಯೋಧ್ಯೆಯಲ್ಲಿ ನೋಡಲಿಕ್ಕೆ ಸಂಜೆ. ಸೊ ಹೋಗಿದ್ವಿ, ನೋಡಿ. ಇಲ್ರಿ ನೆಕ್ಕೆ ಹಿಂಗೆ ಹೇಳುದು ಅವರು. ಕನಕ್ ಮಹಲ್ ಹೌದೇ? ವಿಡಿಯೋಗ್ರಫಿ ಏವಂ ಏನು ಹೇಳ್ತೇವ್ರಲ್ಲೇ ಹೋಗ್ತೇವ್ರಲ್ಲ. ಬರುವ ಬರೀ ಒಳಗೆ. अभी तक आते हैं और नहाते हैं, मतलब जैसे बालकनी सेम रूम में जो आप गए थे, हाँ उसमें भी ऐसे ही बालकनी ऊपर ऐसे ही था, और मतलब ग्रिल्स वगैरह भी।
ನಾವೀಗ ಅಯೋಧ್ಯದಲ್ಲಿರೋ ಪ್ಲೇಸಸ್ ಎಲ್ಲ ನೋಡಿಕೊಂಡು ಸಂಜೆ ಸರಯೂ ನದಿಯ ಆರತಿಗೆ ಬಂದಿದ್ದೀವಿ. ಕಾಶಿಯಲ್ಲಿ ಹೇಗೆ ಗಂಗಾ ಆರತಿ ನಡೆಯುತ್ತೆ ಹಾಗೆ ಇಲ್ಲಿ ಸರಯೂ ನದಿಗೆ ಸಂಜೆ ಆರತಿ ನಡೆಯುತ್ತೆ, ಅದನ್ನು ನೋಡುವ ಅಂತ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ವಾಪಸ್ ರೂಮಿಗೆ ಹೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಅಯೋಧ್ಯ ಏರ್ಪೋರ್ಟಿಗೆ ಹೋಗಬೇಕು. ಈಗ ಬೆಳಿಗ್ಗೆ ಎದ್ದು ನಮಗೆ 11 ಗಂಟೆಗೆ ಫ್ಲೈಟ್ ಇತ್ತು. ಸೊ ಬೇಗನೆ ಎದ್ದು ಡೆಲ್ಲಿಯಿಂದ ನಾವು ಬರಬೇಕು ಇದಕ್ಕೆ ಅಯೋಧ್ಯೆ ಏರ್ಪೋರ್ಟಿಗೆ ಬಂದ್ವಿ. ಅಯೋಧ್ಯೆ ಏರ್ಪೋರ್ಟ್ ತುಂಬ ಮಾತ್ರ ಚಿಕ್ಕ ಏರ್ಪೋರ್ಟು, ಬಟ್ ನೀಟಾಗಿ ಈ ಆರ್ಟೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ. ಹಾಗೆ ಇಲ್ಲಿಂದ ಮತ್ತೆ ಡೆಲ್ಲಿ ಹೋದ್ಮೇಲೆ ನಾನು ಎಲ್ಲೂ ಮಾತಾಡಿಲ್ಲ, ಹೆಚ್ಚು ವೀಡಿಯೋನೂ ಕೂಡ ಎಲ್ಲೂ ಮಾಡಿಲ್ಲ. ಯಾಕಂದರೆ ಡೆಲ್ಲಿಲಿ 42 ಡಿಗ್ರಿ ಇದ್ದಿದ್ದರಿಂದ ನಮಗೆ ಆ ಬಿಸಿಲಿಗೆ ಸುಸ್ತಾಗ್ಬಿಟ್ವಿ. ಸೊ ತುಂಬ ಕಡಿಮೆ ವೀಡಿಯೋಸ್ನ ಕವರ್ ಮಾಡಲಿಕ್ಕೆ ಆಯಿತು. ಎಷ್ಟಾಗಿದೆ ಅಷ್ಟನ್ನು ಮಾತ್ರ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಮತ್ತೆ ಮಥುರಾಗೆ ಹೊರಟ್ವಿ ಡೆಲ್ಲಿಯಿಂದ. ಮಥುರಾದಲ್ಲಿ ಬೃಂದಾವನದಲ್ಲಿ ಒಂದೆರಡು ಪ್ಲೇಸಸ್ ನೋಡಿ ಅಲ್ಲಿಂದ ತಾಜ್ ಮಹಲ್ಗೆ ಆಗ್ರಾಕ್ಕೆ ಹೋಗಬೇಕು. ಸೊ ಇಲ್ಲಿ ಮಾತ್ರ ತುಂಬ ಕೋತಿಗಳು. ಇದು ನೋಡಿ ಮಥುರಾದಲ್ಲಿರೋ ಒಂದು ಕೃಷ್ಣನ ದೇವಸ್ಥಾನ. ಮೇಯ್ನಾಗಿ ಇದಕ್ಕೆ ಜಗನ್ನಾಥ ಟೆಂಪಲ್ ಅಂತ ಹೇಳಿದರು ಅವರು ಗೈಡ್. ಜಗನ್ನಾಥ ಟೆಂಪಲ್ ಅಂತ, ಪುರಿ ಜಗನ್ನಾಥ ಹೇಗಿದ್ದಾನೆ, ಬರೀ ಜಗನ್ನಾಥನ ಮೂರ್ತಿ ಮಾತ್ರ ಇಲ್ಲಿ ಇದೆ. ಅಲ್ಲಿ ಸುಭದ್ರ ಮತ್ತು ಇನ್ನೊಂದಿದೆ ಅಲ್ವಾ ಪುರಿ ಜಗನ್ನಾಥದಲ್ಲಿ, ಸೊ ಅದು ಇಲ್ಲ, ಬರೀ ಜಗನ್ನಾಥನ ವಿಗ್ರಹ ಇದೆ. ವಿಡಿಯೋ ದೇವ್ರ ಫೋಟೋ ತೆಗಿಲಿಕ್ಕೆ ಅಲೌಡ್ ಇಲ್ಲ ಆಗಿತ್ತು. ಇದು ಮಥುರಾದಲ್ಲಿರುವ ಬೃಂದಾವನ, ಅಲ್ಲಿರುವ ಒಂದು ದೇವಸ್ಥಾನದಲ್ಲಿರುವ ವಿಡಿಯೋಸ್ ನೋಡಿ. ಇದೊಂದು ಬಾಟಲ್ ಇಡಿ ಮಾತ್ರ ತಗೊಳ, ವಿಡಿಯೋ ಮಾಡ್ತೀನಿ. ಅಲ್ಲ ಶ್ರವಣ ಕುಮಾರ್ ಅಲ್ಲ, ವಸುದೇವ. ಮಗನ ಕೋತೇವ ಕೃಷ್ಣನ. ಚಲೋ ಆಯ್ತು.